ಸೊ ನಿನ್ನೆ 11 ಶ್ಲೋಕದ ತನಕ ನಾವೇನು ಕಲ್ತ್ಕೊಂಡಿದ್ವಿ, ಕ್ಷೇತ್ರ ಅಂದರೆ ಯಾವುದು ಅಂತ ಮೊದಲನೇದು, ಎರಡನೇದು ಜ್ಞಾನ ಅಂದರೆ ಯಾವುದು ಅಂತ ಇನ್ನೊಂದು. ಸೊ ಎರಡು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಯಾರು ತಿಳ್ಕೊತಾನೋ ಅವನು ಕ್ಷೇತ್ರ, ಯಾವುದರ ಮೂಲಕ ತಿಳ್ಕೊತಾನೋ ಅದು ಜ್ಞಾನ. ಯಾವುದನ್ನು ತಿಳ್ಕೊಬೇಕು ಅವನು? ಜ್ಞಾನದ ಮೂಲಕವಾಗಿ ಕ್ಷೇತ್ರ ಏನನ್ನು ತಿಳ್ಕೋಬೇಕು? ಅದು ಜ್ಞೇಯ. ಸೊ ಈಗ ಶ್ರೀಕೃಷ್ಣ 12ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಜ್ಞೇಯಂ ಯತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಂ ಅಶ್ನುತೆ ಅನಾದಿ ಮತ್ಪರಂ ಬ್ರಹ್ಮ ನ ಸತ್ ನ ಅಸತ್ ಉಚ್ಯತೆ ಅಂತ ಶ್ರೀಕೃಷ್ಣ ಇವಾಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾರು ತಿಳ್ಕೊತಾರೋ ಆ ಕ್ಷೇತ್ರವನ್ನು ಹೇಳಿದ್ದೀನಿ, ಯಾವುದರ ಮೂಲಕ ತಿಳ್ಕೊತಾರೋ ಆ ಜ್ಞಾನವನ್ನು ಕೂಡ ನಿನಗೆ ಈಗ ಹೇಳಿದ್ದೀನಿ. ಈಗ ಜ್ಞೇಯಂ ಯತ್ ಪ್ರವಕ್ಷ್ಯಾಮಿ ಯತ್ ಜ್ಞಾತ್ವಾ ಅಮೃತಂ ಅಶ್ನುತೆ, ನೀನು ಯಾವುದನ್ನು ತಿಳಿದುಕೊಂಡರೆ ಮೋಕ್ಷವನ್ನು ಪಡೆಯುತ್ತೀವೋ ಅಂತಹ ಜ್ಞೇಯವನ್ನು ಕುರಿತು ನಾನಿವಾಗ ಹೇಳ್ತೀನಿ. ಯತ್ ಪ್ರವಕ್ಷ್ಯಾಮಿ ಈಗ ಹೇಳ್ತಾ ಇದ್ದೀನಿ. ಈ ಒಂದು ಜ್ಞೇಯ ಇದೆಯಲ್ಲ, ನಾವು ತಿಳಿದುಕೊಳ್ಳಬೇಕಾದಂಥ ವಸ್ತು, ಅದು ಅನಾದಿ, ಅಂದರೆ ಅದಕ್ಕೆ ಆದಿ ಇಲ್ಲ, ಹುಟ್ಟಿಲ್ಲ. ಏಕೆಂದರೆ ಹುಟ್ಟಿದೆ ಅಂದ್ಬಿಟ್ರೆ ಹುಟ್ಟಿದ ಮೇಲೆ ಸಾಯಲೇಬೇಕು. ಸೊ ಹುಟ್ಟಿದೆ ಅಂತ ಯಾರಿಗಾರು ಹೇಳಿದ್ರೆ ಅವರು ಇವತ್ತಲ್ಲ ಇನ್ನು 50,000 ವರ್ಷ ಆದರೂ ಒಂದು ದಿನ ಸಾಯಲೇಬೇಕು. ಆದರೆ ಪರಬ್ರಹ್ಮ ವಸ್ತುಕ್ಕೆ ಸಾವಿಲ್ಲ, ಆದ್ದರಿಂದ ಅದಕ್ಕೆ ಹುಟ್ಟೂ ಇಲ್ಲ, ಆದ್ದರಿಂದ ಅದು ಅನಾದಿ. ಮತ್ಪರಂ ಅತ್ಯಂತ ಶ್ರೇಷ್ಠವಾದದ್ದು, ಪರಂ ಅಂದರೆ ಶ್ರೇಷ್ಠವಾದದ್ದು ಯಾವುದು? ಬ್ರಹ್ಮ. ಸೊ ಆ ಪರಬ್ರಹ್ಮ ವಸ್ತುವನ್ನು ಜ್ಞೇಯ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಕ್ಷೇತ್ರವು ತಿಳ್ಕೊಳ್ಳುತ್ತೆ, ಜ್ಞಾನದ ಮೂಲಕವಾಗಿ ತಿಳ್ಕೊಳ್ಳುತ್ತೆ. ಏನನ್ನು ತಿಳ್ಕೊಳ್ಳುತ್ತೆ? ಪರಬ್ರಹ್ಮವನ್ನೇ ತಿಳ್ಕೊಳ್ಳುತ್ತೆ. ಆ ಪರಬ್ರಹ್ಮವು ಅನಾದಿ, ಪರಂ ಶ್ರೇಷ್ಠವಾದದ್ದು, ನ ಸತ್ ನ ಅಸತ್ ಉಚ್ಯತೆ. ಆ ಪರಬ್ರಹ್ಮವನ್ನು ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದು ಅನಿರ್ವಚನೀಯಂ, ಅಂದರೆ ನಮ್ಮ ಮಾತಿಗೆ ಸಿಲುಕದೇ ಇರುವಂತಹದ್ದು. ಆದ್ದರಿಂದ ನ ಸತ್ ನ ಅಸತ್ ಉಚ್ಯತೆ ಅಂತ ಇಲ್ಲಿಂದ ಏನು ಮಾಡ್ತಾ ಇದ್ದಾನೆ, ಆ ಪರಬ್ರಹ್ಮ ವಸ್ತುವನ್ನು ಕುರಿತು ಹೇಳುವುದಕ್ಕೆ ಶುರು ಮಾಡ್ತಾ ಇದ್ದಾನೆ. ಅದಕ್ಕಾಗಲೇ 8 ಪೇಜ್ ಭಾಷ್ಯ ಇದೆ, ಯಾವಾಗಾದರೂ ಅನುಕೂಲ ಆದರೆ ಓದ್ಕೊಳ್ಳಿ. ಅದು ಹೇಗಿರುತ್ತಪ್ಪ ಪರಬ್ರಹ್ಮ ವಸ್ತು? ಸರ್ವತಃ ಪಾಣಿಪಾದಂ, ಅದಕ್ಕೆ ಎಲ್ಲ ಕಡೆಯಲ್ಲೂ ಕೈ ಮತ್ತು ಕಾಲುಗಳಿವೆ. ಇವಾಗ ನಮಗೆ 2 ಕೈ 2 ಕಾಲಿದೆ, ಆದರೆ ಆ ಪರಬ್ರಹ್ಮ ವಸ್ತುವಿಗೆ ಸರ್ವತಃ ಪಾಣಿಪಾದಂ. ಪಾಣಿ ಅಂದರೆ ಕೈ, ಪಾದ ಅಂದರೆ ಪಾದ. ಈ ಒಂದು ಪರಬ್ರಹ್ಮ ವಸ್ತುವಿಗೆ ಎಷ್ಟು ಕೈಗಳು ಎಷ್ಟು ಕಾಲುಗಳಿವೆ ಅಂದರೆ ಸರ್ವತಃ ಎಲ್ಲೆಲ್ಲಿಯೂ 8 ದಿಕ್ಕುಗಳಲ್ಲಿಯೂ ಇದೆ. ತತ್ ಸರ್ವತಃ ಅಕ್ಷಿ ಶಿರೋಮುಖಂ, ಅದು ಎಲ್ಲ ದಿಕ್ಕುಗಳಲ್ಲಿಯೂ ಕಣ್ಣಿದೆ, ಅದಕ್ಕೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ತಲೆ ಇದೆ, ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಮುಖವಿದೆ. ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಸರ್ವತಃ ಶ್ರುತಿಯುಳ್ಳದ್ದು ಅಂದರೆ ಎಲ್ಲೆಲ್ಲಿಯೂ ಕೂಡ ಅದಕ್ಕೆ ಕಿವಿ ಇದೆ. ಸರ್ವಂ ಆವೃತ್ಯ ತಿಷ್ಠತಿ, ಅದು ಈ ಜಗತ್ತಿನಲ್ಲಿ ಎಲ್ಲವನ್ನು ಆವರಿಸಿಕೊಂಡು ಇದೆ, ಅದು ಪರಬ್ರಹ್ಮ ವಸ್ತು. ಇದನ್ನು ಕೇಳ್ತಾ ಇದ್ರೆ ನಮಗೇನು ಜ್ಞಾಪಕ ಬರುತ್ತೆ? ವಿಶ್ವರೂಪನೇ ಜ್ಞಾಪಕ. ಆದ್ದರಿಂದ ಅದೇ ರೀತಿಯಲ್ಲೇ ಇದು ಕೂಡ ಇದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿರ್ ಶಿರೋಮುಖಂ ಸರ್ವತಃ ಶ್ರುತಿಂ ಅಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಲೋಕದಲ್ಲಿ ಎಲ್ಲ ಕಡೆಯೂ ಆವರಿಸಿಕೊಂಡು ಅದು ನಿಂತ್ಕೊಂಡಿದೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಯೇವ ನಿರ್ಗುಣಂ ಗುಣಭೋಕ್ತೃಚ. ಆ ಪರಬ್ರಹ್ಮ ವಸ್ತುವನ್ನು ಈಗ ವಿವರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ.
ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃತ್ಯೇವ ನಿರ್ಗುಣಂ ಗುಣಭೋಕ್ತೃ ಚ. ಏನಾಗಂದ್ರೆ ಸರ್ವೇಂದ್ರಿಯ ಗುಣಾಭಾಸ ಅಂದರೆ ಎಲ್ಲ ಇಂದ್ರಿಯಗಳು ಎಂದರೆ ಯಾವ್ಯಾವುದು? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಎಲ್ಲವೂ ಸರ್ವೇಂದ್ರಿಯ ಗುಣಾಭಾಸಂ ಅಂದರೆ ಇವೆಲ್ಲವನ್ನು ಸೇರಿಸ್ಕೋಬೇಕು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅವುಗಳನ್ನು ಗುಣ ಅಭಾಸ ಅಂದರೆ ಅವುಗಳನ್ನು ಯಾವುದು ಬೆಳಗ್ತಾ ಇರುತ್ತೋ ಅದು. ಇವಾಗ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಇವುಗಳನ್ನೆಲ್ಲ ಯಾವುದು ಬೆಳಗ್ತಾ ಇದೆ? ಆ ಪರಬ್ರಹ್ಮ ವಸ್ತುವೇ ಬೆಳಗ್ತಾ ಇದೆ. ಆದ್ದರಿಂದ ಅದು ಸರ್ವೇಂದ್ರಿಯ ಗುಣಾಭಾಸಗಳು. ಅದು ಸರ್ವೇಂದ್ರಿಯ ಗುಣಾಭಾಸ. ಈಗ ಕರೆಂಟ್ ಇದ್ದರೆ ಬಲ್ಪ್ ಬೆಳಗುತ್ತೆ, ಕರೆಂಟ್ ಇಲ್ಲ ಅಂದರೆ ಬಲ್ಪ್ ಬೆಳಗಲ್ಲ. ಅದೇ ರೀತಿಯೇ ಪರಬ್ರಹ್ಮ ವಸ್ತುವಿನಿಂದಲೇ ನಮ್ಮಲ್ಲಿ ಚೈತನ್ಯ ಶಕ್ತಿ, ಚೇತನಾ ಧೃತಿ ಅಂತ ಹಿಂದ್ಗಡೆ ಶ್ಲೋಕಗಳಲ್ಲಿ ಓದಿದ್ವಲ್ಲ, ಆ ಚೇತನಾ ಧೃತಿ ನಮ್ಮ ಮೈಯಲ್ಲಿ ಏನೊಂದು ಪ್ರಾಣಶಕ್ತಿ ಹರಿತಾ ಇದೆ, ಯಾವುದರಿಂದಾಗಿ ನಾವು ಜೀವಂತವಾಗಿದ್ದೀವಿ, ಅದು ಹರಿಯೋ ಥರ ಮಾಡೋದು ಯಾವುದಪ್ಪ ಅಂದರೆ ಈ ಪರಬ್ರಹ್ಮ ವಸ್ತುವೇ. ಅದರಿಂದಾನೇ ಈ ಜಗತ್ತೆಲ್ಲ ನಡೀತಾ ಇದೆ. ಭೂಮಿ ಸುತ್ತಾ ಇದೆ, ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ, ಹಗಲಾಗ್ತಾ ಇದೆ, ರಾತ್ರಿ ಆಗ್ತಾ ಇದೆ, ಮನುಷ್ಯ ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ, ಗಿಡಗಳು ಬೆಳೆಯುತ್ತೆ, ಮರಗಳಾಗುತ್ತೆ, ಹಣ್ಣು ಹೂಗಳನ್ನು ಕೊಡುತ್ತೆ, ನದಿಗಳು ಹರಿಯುತ್ತೆ. ಎಲ್ಲದಕ್ಕೂ ಒಂದು ಶಕ್ತಿ ಬೇಕಲ್ಲ ಹಿಂದ್ಗಡೆ, ಅದು ಅಪರಬ್ರಹ್ಮ ವಸ್ತು. ಆದ್ದರಿಂದ ಅದು ಸರ್ವೇಂದ್ರಿಯ ಗುಣಾಭಾಸ. ಅದು ಸರ್ವೇಂದ್ರಿಯ ವಿವರ್ಜಿತ. ಸರ್ವೇಂದ್ರಿಯ ವಿವರ್ಜಿತ ಅಂದರೆ ಇವೆಲ್ಲವನ್ನೂ ಕೂಡ ಅದು ಬೆಳಗಿದ್ರೂ ಕೂಡ ಅದಕ್ಕೆ ಯಾವ ಇಂದ್ರಿಯಗಳು ಇಲ್ಲ. ಇವಾಗ ನಮಗೆ ಕಣ್ಣಿದ್ದಾಗೆ ಆ ಪರಬ್ರಹ್ಮನಿಗೆ ಕಣ್ಣಿಲ್ಲ, ನಮಗೆ ಕಿವಿ ಇದ್ದಾಗೆ ಪರಬ್ರಹ್ಮ ವಸ್ತುವಿಗೆ ಕಿವಿ ಇಲ್ಲ, ನಮಗೆ ಮನಸ್ಸಿದ್ದಾಗೆ ಪರಬ್ರಹ್ಮ ವಸ್ತುವಿಗೆ ಮನಸ್ಸು ಇಲ್ಲ, ಬುದ್ಧಿನೂ ಇಲ್ಲ. ಆದ್ರೇಂದ್ರಿಯ ಅದು ಸರ್ವೇಂದ್ರಿಯ ವಿವರ್ಜಿತ. ಹಾಗಾದರೆ ಸರ್ವತೋಹ ಮುಖಂ ಅಕ್ಷಿಹಿ ಅಂತ ಹೇಳಿದ್ವಲ್ಲ, ಎಲ್ಲ ಕಡೆಯೂ ಕಣ್ಣಿದೆ ಅಂತ ಬೇರೆ ಹೇಳಿದೆ ಹೋದ ಶ್ಲೋಕದಲ್ಲಿ. ಇವಾಗ ಏನು ಇಲ್ಲ ಅಂತ ಹೇಳ್ತಾ ಇದೆ. ಅದರ ಅರ್ಥ ನಮ್ಮ ಕಣ್ಣುಗಳೇ ಪರಬ್ರಹ್ಮನ ಕಣ್ಣುಗಳು. ನಮ್ಮ ಒಳಗೆ ಕೂತ್ಕೊಂಡು ನಮ್ಮ ಕಣ್ಣಿನ ಮೂಲಕವೇ ಅವನು ನೋಡೋದು, ಅವನಿಗೆ ಕಣ್ಣಿಲ್ಲ. ಇದು ಅದರ ಅರ್ಥ. ಪರಬ್ರಹ್ಮ ವಸ್ತುವಿಗೆ ಕೈಗಳಿಲ್ಲ, ಆದರೆ ನಮ್ಮೆಲ್ಲರ ಕೈಗಳು ಅವನ ಕೈಗಳೇ, ನಮ್ಮೆಲ್ಲರ ಕಾಲುಗಳು ಅವನ ಕಾಲುಗಳೇ. ಆ ರೀತಿಯಲ್ಲೇ ಭಗವಂತ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಯಾವುದೇ ಕಣ್ಣು ಇಲ್ಲ, ಕಾಲು ಇಲ್ಲ, ಕೈಯೂ ಇಲ್ಲ. ಆದ್ದರಿಂದ ಅವನು ಸರ್ವೇಂದ್ರಿಯ ವಿವರ್ಜಿತ. ಅವನಿಗೆ ಯಾವ ಇಂದ್ರಿಯಗಳು ಕೂಡ ಇಲ್ಲ. ಅಸಕ್ತಂ. ಅಸಕ್ತಂ ಅಂದರೆ ಅವನಿಗೆ ಈ ಒಂದು ಸೃಷ್ಟಿ ಮಾಡೋದು, ಈ ಸೃಷ್ಟಿಯನ್ನು ಕಾಪಾಡೋದು, ಆಮೇಲೆ ಧರ್ಮವು ಕ್ಷೀಣಿಸಿದಾಗ ಅದನ್ನು ಲಯ ಮಾಡೋದು, ಈ ಮಾಡ್ತಾ ಇರ್ತಾನಲ್ಲ ಸೃಷ್ಟಿ ಸ್ಥಿತಿ ಲಯ, ಈ ಒಂದು ಕರ್ಮಗಳಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇಲ್ಲ. ಅಂದರೆ ಭಗವಂತನ ರೀತಿಯೇ ಕರ್ಮಯೋಗ. ಅವನು ಕರ್ಮಯೋಗದಲ್ಲೇ ಈ ಒಂದು ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅಸಕ್ತಂ, ಅವನಿಗೆ ಯಾವುದರಲ್ಲೂ ಇವೆಲ್ಲ ಆಸಕ್ತಿ ಇಲ್ಲ. ಸರ್ವಭೃತ್ಯೇವ, ಯಾವಾಗ ಆಸಕ್ತಿ ಇಲ್ಲ? ಸರ್ವಭೃತ್ಯೇವ, ಈ ಜಗತ್ತನ್ನೆಲ್ಲ ಅವನು ನೋಡ್ಕೋತಾ ಇದ್ರು ಕೂಡ, ಈ ಜಗತ್ತನ್ನೆಲ್ಲ ಅವನು ಸಲಹುತ್ತಾ ಇದ್ರು ಕೂಡ ಅವನಿಗೆ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಭಗವಂತ ಹೇಗೆ ಜಗತ್ತನ್ನು ನಡೆಸ್ತಾ ಇದ್ದಾನೋ ಹಾಗೆ ನಾವು ಕೂಡ ನಮ್ಮ ಸಂಸಾರವನ್ನು ನಡೆಸ್ತೇವೆ. ಎಲ್ಲವನ್ನೂ ಮಾಡಬೇಕು, ಅದರಲ್ಲಿ ಯಾವುದರಲ್ಲಿಯೂ ಆಸಕ್ತಿಯೂ ಇರಬಾರ್ದು. ಅಸಕ್ತಂ ಸರ್ವಭೃತ್ಯೇವ ನಿರ್ಗುಣಂ. ಇವಾಗ ನಮಗಾದರೆ ಮನುಷ್ಯರಿಗೆ 3 ಗುಣಗಳಿವೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿದೆ. ಆದರೆ ಆ ಪರಬ್ರಹ್ಮ ವಸ್ತುವಿಗೆ ಯಾವ ಗುಣವೂ ಇಲ್ಲ. ಅವನು ಗುಣಾತೀತ, ನಿರ್ಗುಣ ಅವನು. ಆದ್ದರಿಂದ ಅವನು ನಿರ್ಗುಣಂ ಗುಣಭೋಕ್ತೃಚ. ಆದರೆ
ಅವನು ಗುಣಗಳನ್ನು ಭೋಗಿಸುವವನು ಆಗಿದ್ದಾನೆ. ಹೇಗೆ ಭೋಗಿಸ್ತಾನೆ? ಜೀವಸ್ವರೂಪದಿಂದ ನಮ್ಮಲ್ಲೇ ನಿಂತ್ಕೊಂಡು ಅದನ್ನು ಭೋಗಿಸ್ತಾನೆ. ಅವನು ಆ ರೀತಿಯಲ್ಲಿ ಪರಬ್ರಹ್ಮ ವಸ್ತು ಇದೆ ಅಂತ ಈಗ ಒಂದೊಂದೇ ಶ್ಲೋಕದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಬಹಿರ್ ಅಂತಶ್ಚ ಭೂತಾನಾಂ ಅಚರಂ ಚರಂ ಏವ ಚ ಸೂಕ್ಷ್ಮತ್ವಾತ್ ತತ್ ವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ನಮಗೂ ಪರಬ್ರಹ್ಮ ವಸ್ತುವಿಗೂ ಇಷ್ಟೆಲ್ಲ ವ್ಯತ್ಯಾಸ ಇದೆ. ಈಗ ನಾವು ಮನೆ ಒಳಗಡೆ ಇರಬೇಕು, ಇಲ್ಲ ಮನೆ ಹೊರಗಡೆ ಇರಬೇಕು. ಎರಡೋ ಒಂದು ಕಡೆ ಇರ್ತೀವಿ. ಒಳಗಡೆ ಇರ್ತೀವಿ, ಇಲ್ಲದೇ ಇದ್ರೆ ಹೊರಗಡೆ ಇರ್ತೀವಿ. ಆದರೆ ಬಹಿರ್ ಅಂತಶ್ಚ ಈ ಪರಬ್ರಹ್ಮ ವಸ್ತು ಹೇಗಿದೆ ಅಂದರೆ ಒಳಗೂ ಇರ್ತಾನೆ, ಒಂದೇ ಸಮಯದಲ್ಲಿ ಹೊರಗಡೆನೂ ಇರ್ತಾನೆ. ಇದು ಹೇಗಪ್ಪ ಅಂದರೆ, ಈಗ ಒಂದು ನೀರು ನೀರೊಳಗಡೆ ಒಂದು ಮಡಕೆಯನ್ನು ತೇಲ್ ಬಿಡ್ತೀವಿ. ಆ ಮಡಕೆ ಒಳಗಡೆ ನೀರು ಹಾಕ್ತೀವಿ. ಯಾವ ನೀರು? ಅದೇ ನೀರೇ. ಹಾಕಿದಾಗ ನೀರೆಲ್ಲಿರುತ್ತೆ? ಮಡಕೆಯ ಒಳಗೂ ಇರುತ್ತೆ, ಮಡಕೆಯ ಒಳಗೂ ಇರುತ್ತೆ. ಸೊ ಬಹಿರ್ ಅಂತಷ್ಟ. ಅದೇ ರೀತಿಯಲ್ಲೇ ಭಗವಂತ ನಮ್ಮ ಶರೀರದ ಒಳಗೂ ಇದ್ದಾನೆ, ನಮ್ಮ ಶರೀರದಿಂದ ಹೊರಗೂ ಇದ್ದಾನೆ. ಆದರೆ ನಾವು ಆ ರೀತಿ ಇರೋಕ್ಕಾಗಲ್ಲ. ನಾವೆಲ್ಲರೂ ಒಂದು ಕಡೆ ಇರ್ಬೋದು ಅಷ್ಟೇ. ಬಹಿರ್ ಅಂತಶ್ಚ ಭೂತಾನಾಂ ಅಚರಂ ಚರಂ ಏವಚ. ಅವನು ಚರವೂ ಆಗಿರುವನು, ಅಚರವೂ ಆಗಿರುವನು. ಚರ ಅಚರ ಅಂದರೆ ಚಲಿಸ್ತಾ ಇದ್ರೆ ಚರ, ಚಲಿಸ್ತೀರ ಒಂದು ಕಡೆ ನಿಂತ್ಕೊಂಡಿದ್ರೆ ಅದು ಅಚರ. ಅವನು ಮುಂದಕ್ಕೂ ಹೋಗ್ತಾನೆ, ಹೋಗ್ದಿರ ಒಂದೇ ಕಡೆ ನಿಂತ್ಕೊಂಡೂ ಇರ್ತಾನೆ. ಆದ್ದರಿಂದ ಅವನು ಚರಂ ಏವಚ ಅಚರಂ ಏವಚ. ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ. ಅವನನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಅಂದರೆ ಸೂಕ್ಷ್ಮತ್ವಾತ್, ಅವನು ಅತ್ಯಂತ ಸೂಕ್ಷ್ಮವಾಗಿದ್ದಾನೆ. ನೀವು ಮೈಕ್ರೋಸ್ಕೋಪ್ ಹಾಕ್ಕೊಂಡು ನೋಡಿದ್ರು ಕೂಡ ಕಾಣಿಸಲ್ಲ, ಅಷ್ಟು ಸೂಕ್ಷ್ಮವಾಗಿದ್ದಾನೆ. ಆದ್ದರಿಂದ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ, ಅವನನ್ನು ತಿಳಿದುಕೊಳ್ಳೋದಕ್ಕೂ ಆಗೋದಿಲ್ಲ. ದೂರಸ್ಥಂ ಚ ಅಂತಿಕೇಚತ. ಅವನು ನಮಗಿಂತ ದೂರದಲ್ಲಿದ್ದಾನ? ಹೌದು, ತುಂಬ ದೂರದಲ್ಲಿದ್ದಾನೆ. ಅವನು ನಮಗೆ ತುಂಬ ಹತ್ತಿರದಲ್ಲಿದ್ದಾನ? ಹೌದು, ಅವನು ತುಂಬ ಹತ್ತಿರದಲ್ಲೂ ಇದ್ದಾನೆ. ಹೇಗೆ? ಯಾವಾಗ ನಾವು ಅವನ ಭಕ್ತಿಯಿಂದ ಧ್ಯಾನ ಮಾಡ್ತೀವೋ ಅವಾಗ ಅವನು ನಮ್ಗೆ ತುಂಬ ಹತ್ತಿರದಲ್ಲಿರ್ತಾನೆ. ಅವನನ್ನು ಮರೆತು ನಾವು ಸದಾ ಕಾಲ ಸಂಸಾರದಲ್ಲೇ ಇದ್ದರೆ ಅವನು ದೂರದಲ್ಲೂ ಇರ್ತಾನೆ. ಆ ರೀತಿ ದೂರಸ್ಥಂ ಚ ಅಂತಿಕೇಚತ. ಅದು ದೂರದಲ್ಲೂ ಇದೆ, ಹತ್ತಿರದಲ್ಲೂ ಇದೆ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಂ ಏವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ಇದು ಒಳಗೂ ಇದೆ. ನಮ್ಮ ಒಳಗೆ ಎಲ್ಲಿ ಭಗವಂತ ಎಲ್ಲಿದ್ದಾನೆ? ಹೊರಗಡೆ ಇದ್ದಾನ? ಹೌದು, ಮರಗಿಡಗಳಲ್ಲೂ ಇದ್ದಾನೆ, ನದಿ ಸಮುದ್ರಗಳಲ್ಲಿಯೂ ಇದ್ದಾನೆ, ಪುಣ್ಯಕ್ಷೇತ್ರಗಳಲ್ಲಿಯೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಒಳಗಿದ್ದಾನ? ಒಳಗಡೆನೂ ಇದ್ದಾನೆ. ಹೇಗೆ? ಜೀವಸ್ವರೂಪದಿಂದ, ಆತ್ಮಸ್ವರೂಪದಿಂದ ನಮ್ಮ ಒಳಗಡೆಯೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಭಕ್ತರಿಗೆ ತುಂಬ ಹತ್ತಿರದಲ್ಲಿರ್ತಾನೆ, ಯಾರು ಭಕ್ತರಲ್ವೋ ಅವರಿಗೆ ಅತ್ಯಂತ ದೂರದಲ್ಲೂ ಇರ್ತಾನೆ. ಅವಿಭಕ್ತಂಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ. ಅವಿಭಕ್ತಂಚ ಭೂತೇಶು. ಈಗ ನಾವೆಲ್ಲ ಬೇರೆ 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 ಶರೀರಗಳನ್ನು ಹೊಂದಿರೋ ಮನುಷ್ಯರು ನಾವು. ಒಂದೊಂದು ಶರೀರದಲ್ಲೂ ಒಬ್ಬೊಬ್ಬ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಒಂದೊಂದು ಶರೀರದಲ್ಲೂ ಬೇರೆ ಬೇರೆ ಪರಬ್ರಹ್ಮ ವಸ್ತು ಇದೆಯಾ ಅಂದರೆ ಇಲ್ಲ, ಅವನೊಬ್ಬನೇ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ ಅವಿಭಕ್ತಂಚ ಭೂತೇಶು. ಭೂತಗಳಲ್ಲಿ ಅಂದರೆ ಮನುಷ್ಯ ಶರೀರಗಳಲ್ಲಿ ಬೇರೆ ಬೇರೆಯಾಗಿದೆ, ಒಂದೇ ಥರ ಇದ್ದಾನೆ. ಇದು ಹೇಗಪ್ಪ ಅಂದರೆ, ಈಗ ಒಂದು 50 100 ಕನ್ನಡಿ ಪೀಸುಗಳೆಲ್ಲ ನೆಲದ ಮೇಲೆ ಹಾಕ್ಬಿಟ್ರೆ ಒಬ್ಬನೇ ಸೂರ್ಯ ಎಲ್ಲ ಕನ್ನಡಿಯಲ್ಲೂ ಕೂಡ ಬರ್ತಾ ಇರ್ತಾನೆ. ಆದರೆ ಈ ಕನ್ನಡಿಯಲ್ಲಿರೋ ಸೂರ್ಯ ಬೇರೆ, ಆ ಕನ್ನಡಿಯಲ್ಲಿರೋ ಸೂರ್ಯ ಬೇರೆ ನಮಗೆ ಕಾಣಿಸುತ್ತೆ. ಆದರೆ ಇರೋನು ಒಬ್ಬನೇ ಸೂರ್ಯ. ಅದೇ ರೀತಿ ನನ್ನಲ್ಲೂ ಜೀವ ಇದೆ, ನಿಮ್ಮಲ್ಲೂ ಜೀವ ಇದೆ,
ಒಂದು ನಾಯಿಯಲ್ಲೂ ಜೀವ ಇದೆ, ಆನೆಯಲ್ಲೂ ಜೀವ ಇದೆ, ಒಂದು ಇರುವೆಯಲ್ಲೂ ಜೀವ ಇದೆ. ಆದರೆ ಇರುವ ಜೀವ ಒಂದು. ಅದರಿಂದ ಅವಿಭಕ್ತಂಚ ಭೂತೇಶು ವಿಭಕ್ತಂ ಇವ ಚ ಸ್ಥಿತಂ. ಒಂದೇ ಥರ ಇದ್ರೂ ಕೂಡ ಬೇರೆ ಬೇರೆಯಾಗಿರೋ ಥರ ಕಾಣಿಸ್ತಾ ಇರ್ತಾರೆ. ಹೇಗೆ ಕನ್ನಡಿಯ ಚೂರುಗಳಲ್ಲಿ ಒಬ್ಬನೇ ಸೂರ್ಯ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರ್ತಾನೆ, ಅದೇ ರೀತಿ ಒಬ್ಬನೇ ಪರಬ್ರಹ್ಮ ಎಲ್ಲರಲ್ಲಿಯೂ ಇದ್ರೂ ಕೂಡ ಅವನು ಒಬ್ಬನೇ ಆದರೂ ಕೂಡ ಬೇರೆ ಬೇರೆಯಾಗಿ ಒಬ್ಬೊಬ್ಬರಲ್ಲೂ ಕಾಣಿಸ್ಕೊತಾನೆ. ಭೂತ ಭೃಚ್ ಅಂದರೆ ಅವನು ಭೂತಗಳನ್ನು ಪರಿಪಾಲನೆ ಮಾಡೋನು. ಈ ಜಗತ್ತನ್ನ ಭೃತ್ ಅಂದ್ರೆ ಸಾಕೋದು, ಸಲಹೋದು. ಯಾರು ಸಾಕ್ತಾ ಇದ್ದಾರೆ ನಮ್ಮನ್ನೆಲ್ಲ? ಯಾರು ಸಲಹುತ್ತಾ ಇದ್ದಾರೆ? ಪರಬ್ರಹ್ಮ ವಸ್ತುವೆ. ಆದ್ದರಿಂದ ಅದು ಭೂತಭೃತ್ ತತ್ ಜ್ಞೇಯಂ ಗ್ರಹಿಷ್ಣುವು ಪ್ರಭವಿಷ್ಣು. ಗ್ರಹಿಷ್ಣು ಪ್ರಭವಿಷ್ಣು ಚ. ವಿಷ್ಣು ಅಂದರೆ ಕಾಪಾಡುವವನು, ಸಲಹುವವನು ಅಂತ ಹೆಸರು. ಅದರಿಂದ ನಾವು ವಿಷ್ಣು, ನಾರಾಯಣ ಅಂದರೆ ಈ ಜಗತ್ತನ್ನು ಯಾರು ಸಾಕಿ ಸಲಹುತ್ತಾ ಇದ್ದಾರೋ ಅವನು ನಾರಾಯಣ, ಅವನು ವಿಷ್ಣು. ಅವನು ಗ್ರಸಿಷ್ಣು ಮತ್ತು ಪ್ರಭವಿಷ್ಣು ಚ ಅಂದರೆ ಸಾಕೋನು ಅವನೇ, ನಾಶ ಮಾಡೋನು ಅವನು. ನಾಶ ಮಾಡುವಾಗ ಈಶ್ವರ ಅನ್ಸ್ಕೋತಾನೆ, ಪರಮೇಶ್ವರ ಅನ್ಸ್ಕೋತಾನೆ. ಸಾಕ್ತಾ ಇರುವಾಗ ವಿಷ್ಣು ಅನ್ಸ್ಕೋತಾನೆ. ಸೃಷ್ಟಿ ಮಾಡ್ತಾ ಇರುವಾಗ ಬ್ರಹ್ಮ ಅನ್ಸ್ಕೋತಾನೆ. ಯಾರು? ಒಂದೇ ಪರಬ್ರಹ್ಮ ವಸ್ತು. ಆ ವಸ್ತುವೇ ಒಂದೊಂದು ಕೆಲಸ ಮಾಡ್ತಾ ಇರುವಾಗ ಒಂದೊಂದು ಹೆಸರಿನಿಂದ ತಗೋತಾನೆ. ಇವಾಗ ಅಮ್ಮನಿಗೆ ತಾಯಿಯಾಗಿರ್ತೀರ, ಗಂಡನಿಗೆ ಹೆಂಡತಿಯಾಗಿರ್ತೀರ, ತಮ್ಮನಿಗೆ ಅಕ್ಕನಾಗಿರ್ತೀರ. ನೀವೆಲ್ಲ ಒಬ್ಬೊಬ್ರು ಬೇರೆ ಬೇರೆ ಆಗಿರ್ತೀರಾ? ಆಗಿರಲ್ಲ. ಒಂದೊಂದು ಕೆಲಸ ಮಾಡುವಾಗ ಒಂದೊಂದು ಹೆಸರಿನಿಂದ ಕರ್ಸ್ಕೋತೀವಿ. ಇರೋದೊಬ್ಬರೇ. ಅದೇ ರೀತಿಯಲ್ಲೇ ಆ ಪರಬ್ರಹ್ಮ ವಸ್ತು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮ ಅನ್ಸ್ಕೋತಾನೆ. ಈ ಜಗತ್ತನ್ನ ಪಾಲಿಸುವಾಗ ವಿಷ್ಣು ಅನ್ಸ್ಕೋತಾನೆ. ಇದೇ ಜಗತ್ತನ್ನ ಪ್ರಳಯ ಮಾಡುವಾಗ ಈಶ್ವರ ಅಂತಲೂ ಕೂಡ ಕರ್ಸ್ಕೋತಾನೆ. ಇರೋದೊಬ್ಬನೇ. ಇದು ತ್ರಿಮೂರ್ತಿಗಳು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ರಹಸ್ಯ. ಆದ್ದರಿಂದ ತ್ರಿಮೂರ್ತಿಗಳಲ್ಲಿ ಯಾವ ಭೇದ ಭಾವವೂ ಇಲ್ಲ. ವಿಷ್ಣು ಬೇರೆ, ಶಿವ ಬೇರೆ, ಅವರ ದೇವತೆಗಳು ಬೇರೆ, ಲಕ್ಷ್ಮಿ ಬೇರೆ, ಪಾರ್ವತಿ ಬೇರೆ, ಸರಸ್ವತಿ ಬೇರೆ, ಏನೂ ಇಲ್ಲ. ಎಲ್ಲರೂ ಒಂದೇ. ಆಯಾ ಕೆಲಸವನ್ನು ಮಾಡುವಾಗ ಅವರವರಿಗೆ ಆಯಾ ಹೆಸರಿನಿಂದ ಕರೀತಾರೆ. ಬ್ಯಾಂಕಲ್ಲಿರುವಾಗ ಮ್ಯಾನೇಜರ್ ಅಂತಾರೆ, ಮನೆಗೆ ಬಂದಮೇಲೆ ಅಪ್ಪ ಅಂತಾರೆ. ಅವನು ಬೇರೆ ಇವನು ಬೇರೆ ಆಗೋಕ್ಕಾಗತ್ತಾ? ಆಗಲ್ಲ. ಇರೋನು ಒಬ್ಬನೇ. ಅದೇ ರೀತಿಯಲ್ಲೇ ಕೂಡ ಅವನು ಗ್ರಹಿಷ್ಣು ಪ್ರಭವಿಷ್ಣು ಚ ಎರಡೂ ಕೂಡ ಆಗಿರ್ತಾನೆ. ಪ್ರಳಯ ಕಾಲೇ ಗ್ರಸಿಷ್ಣು ಗ್ರಸನಶೀಲಂ. ಗ್ರಸಿಷ್ಣು ಅಂದರೆ ಪ್ರಳಯ ಮಾಡುವಾಗ ಅವನನ್ನು ಗ್ರಸಿಷ್ಣು ಅಂತ ಕರೀತಾರೆ. ಉತ್ಪತ್ತಿ ಕಾಲೇ ಪ್ರಭವಿಷ್ಣು ಚ ಪ್ರಭವನಶೀಲಂ. ಈ ಜಗತ್ತನ್ನು ಉತ್ಪತ್ತಿ ಮಾಡ್ತಾ ಇರುವಾಗ ಅವನೇ ಪ್ರಭವಿಷ್ಣು ಅಂತಲೂ ಕರೆಸ್ಕೊತಾರೆ. ಅದೇ ಕೂಡ ಗ್ರಸಿಷ್ಣು ಚ ಪ್ರಭವಿಷ್ಣು ಚ. ಜ್ಯೋತಿಷಾಂ ಅಪಿ ತತ್ ಜ್ಯೋತಿಷ್. ಈ ಜ್ಯೋತಿಗಳಿದೆಯಲ್ಲ, ಅಂದರೆ ಅನೇಕ ನಕ್ಷತ್ರಗಳು, ಸೂರ್ಯ, ಚಂದ್ರ, ಬೆಳಕು. ಆ ಎಲ್ಲ ಬೆಳಕುಗಳಿಗೂ ಬೆಳಕು ಕೊಡೋನು ಯಾರಪ್ಪ ಅಂದರೆ ಈ ಪರಬ್ರಹ್ಮ ವಸ್ತುವೆ. ಸೂರ್ಯ ನಮಗೆ ಬೆಳಕು ಕೊಡ್ತಾ ಇದ್ದಾನೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಆ ಸೂರ್ಯನಿಗೆ ಬೆಳಕೊಬ್ಬರು ಕೊಡಬೇಕಲ್ಲ. ತಾನಾಗೆ ತಾನೇ ಏನು ಬೆಳಕು ಕೊಡಲ್ಲ. ಅವನಿಗೆ ಬೆಳಕು ಕೊಡೋದ್ರಿಂದ ಅವನು ಜ್ಯೋತಿಷಾಮಪಿ ತಜ್ಜ್ಯೋತಿ. ಜ್ಯೋತಿಗಳಿಗೂ ಜ್ಯೋತಿ ಅವನು. ಜ್ಯೋತಿಷಾಂ ಅಪಿ ತಜ್ಜ್ಯೋತಿ. ಯಾರು? ಪರಬ್ರಹ್ಮ ವಸ್ತು. ತಮಸಃ ಪರಂ ಉಚ್ಯತೆ. ತಮಸ್ ಅಂದರೆ ಅಜ್ಞಾನ, ಕತ್ತಲು. ಅದನ್ನು ದಾಟಿ ಮುಂದೆ ಹೋಗಿರೋನವನು. ಆದ್ದರಿಂದ ಅವನು ತಮಸಃ ಪರಂ ಉಚ್ಯತೆ. ಆ ತಮಸ್ಸಿಗಿಂತಲೂ ಶ್ರೇಷ್ಠನಾದವನು, ಆ ತಮಸ್ಸಿನಿಂದ ಆಚೆ ಇರುವವನು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಇಲ್ಲಿ ಬಂತು ಯಾವುದು? ಈ ಒಂದು ಅಧ್ಯಾಯದ ವಿಷಯ. ಜ್ಞಾನಂ, ಯಾವುದರ ಮೂಲಕ ನಾವು ತಿಳ್ಕೋತೀವೋ ಅದು ಜ್ಞಾನ. ಜ್ಞೇಯಂ ಜ್ಞಾನಗಮ್ಯಂ, ಯಾವುದನ್ನು ತಿಳ್ಕೋತೀವೋ, ಯಾವುದರ ಮೂಲಕ ತಿಳ್ಕೋತೀವೋ ಅವೆಲ್ಲವೂ ಕೂಡ ಪರಬ್ರಹ್ಮ. ಆದ್ದರಿಂದ ಕ್ಷೇತ್ರವೂ ಪರಬ್ರಹ್ಮವೇ, ಜ್ಞಾನವೂ ಪರಬ್ರಹ್ಮವೇ, ಪರಬ್ರಹ್ಮವೂ ಪರಬ್ರಹ್ಮ. ಆದ್ದರಿಂದ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ
ಅಂದರೆ ತಿಳ್ಕೊಳ್ಳೋದ್ರಿಂದ ನಾವು ಏನನ್ನ ಜಾಗವನ್ನು ಸೇರ್ತೀವಲ್ಲ, ಜ್ಞಾನಗಮ್ಯ ಅಂದರೆ ಇವಾಗ ಮೋಕ್ಷ ಅಂದರೆ ನಾವು ಎಲ್ಲಿ ಸೇರ್ತೀವಿ? ಪರಬ್ರಹ್ಮನ ಧಾಮವನ್ನು ಸೇರ್ತೀವಿ. ಆದ್ದರಿಂದ ಜ್ಞಾನವೂ ಅದೇ, ಜ್ಞೇಯವೂ ಅದೇ, ಜ್ಞಾನಗಮ್ಯಂ ಹೋಗಿ ಸೇರಬೇಕಾದ ಜಾಗವೂ ಅದೇ. ಎಲ್ಲವೂ ಪರಬ್ರಹ್ಮ. ಹೃದಯ ಸರ್ವಸ್ಯ ವಿಷ್ಟಿತಂ. ಎಲ್ಲಿರ್ತಾನೆ ಅವನು ಪರಬ್ರಹ್ಮ? ಎಲ್ಲ ಮನುಷ್ಯನ ಹೃದಯದಲ್ಲಿಯೂ ಕೂಡ ಅವನು ಇರ್ತಾನೆ. ಆದ್ದರಿಂದ ಆಧ್ಯಾತ್ಮ ಹೇಗೆ ಅಂದರೆ, ಇವಾಗ ಭಕ್ತಿಯೋಗದಲ್ಲಿ ಭಗವಂತನ ಆಚೆ ಹುಡುಕೋದು. ಅವನೆಲ್ಲೋ ವೈಕುಂಠದಲ್ಲಿದ್ದಾನೆ, ಅವನು ಕೈಲಾಸದಲ್ಲಿದ್ದಾನೆ, ಅವನಿಗೆ 4 ಕೈ ಇದೆ, ಅವನು ಚತುರ್ಭುಜ, ಅವನು ಶಂಖ ಚಕ್ರ ಗದಾಹಸ್ತಗಳಿಂದ ಕೂಡಿದ್ದಾನೆ, ಪರಮೇಶ್ವರನು ತ್ರಿಶೂಲ ಇಟ್ಕೊಂಡು ಕೈಲಾಸದಲ್ಲಿರ್ತಾನೆ. ಹೀಗೆ ಆಚೆ ಕಡೆ ಹುಡುಕಿದ್ರೆ ಭಕ್ತಿಯೋಗ. ಅದೇ ಪರಮಾತ್ಮನನ್ನ ನಮ್ಮ ಮನಸ್ಸಿನ ಹೃದಯದಲ್ಲೇ ಹುಡುಕೊಂಡಾಗ ಅದು ಆಧ್ಯಾತ್ಮ. ಇಷ್ಟೇ ವ್ಯತ್ಯಾಸ. ಅವನು ಎಲ್ಲಿರ್ತಾನಪ್ಪ ಪರಬ್ರಹ್ಮ ಅಂದರೆ ಹೃದಯ ಅಂದರೆ ಹೃದಯ ಸ್ಥಳ. ಇವಾಗ ನಮ್ಮಲ್ಲಿ 72,000 ನಾಡಿಗಳಿರುತ್ತೆ. ಆ ನಾಡಿಗಳಲ್ಲಿ ಕುಂಡಲಿ ಶಕ್ತಿ ಹರಿತಾ ಇರುತ್ತೆ. 6 ಚಕ್ರಗಳಿರೋದು ಇವೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಅವೆಲ್ಲವೂ ಕೂಡ 72,000 ನಾಡಿಗಳು ಹೋಗಿ ಸೇರ್ಕೊಳ್ಳೋ ಕಡೆ ಒಂದು ಜಾಗ ಇದೆ. ಅದನ್ನು ಹೃದಯ ಅಂತ ಕರೀತಾರೆ. ಯಾವುದು ನಮ್ಮ ಮಾಂಸದ ಹೃದಯ ಅಲ್ಲ, ಅದು ಬೇರೆ. ನಮಗೆ ಡಾಕ್ಟ್ರುಗಳು ಹೇಳೋದು ನಮ್ಗೆ ಹೃದಯದ ನೋವು ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು, ಆ ಹೃದಯ ಬೇರೆ. ಇದು ಹೃದಯ ಅಂದರೆ ಎಲ್ಲ ನಾಡಿಗಳು ಬಂದು ಸೇರುವಂತಹ ಜಾಗ. ಅದು ನಮ್ಮ ಹೃದಯ ಇರೋ ಜಾಗದಲ್ಲೇ ಆ ಕಡೆನೂ ಈ ಕಡೆನೂ ಇರುತ್ತೆ. ಹೃದಯ ಸರ್ವಸ್ಯ ವಿಷ್ಟಿತಂ. ಪ್ರತಿಯೊಬ್ಬನ ಹೃದಯದಲ್ಲಿಯೂ ಕೂಡ ಅದು ಪ್ರತಿಷ್ಠಿತವಾಗಿದೆ. ಸೊ ಪರಬ್ರಹ್ಮ ಎಲ್ಲಿದ್ದಾನೆ? ನಮ್ಮ ಒಳಗೆ ಇದೆ, ಆದರೆ ನಮಗೆ ಗೊತ್ತಿಲ್ಲ. ಒಳಗೆ ಇರುವ ಪರಬ್ರಹ್ಮನನ್ನು ತಿಳ್ಕೊಳ್ಳೋದಕ್ಕೆ ನಾವು ಮಾಡುವ ಸಾಧನೆಗೆ ಹೆಸರು ಆಧ್ಯಾತ್ಮ. ಆತ್ಮ. ಒಳಗಿರುವ ಆತ್ಮನನ್ನು ನೋಡ್ಕೊಳ್ಳೋದೇ ಆಧ್ಯಾತ್ಮ. ಹೊರಗಡೆ ಭಗವಂತನ ನೋಡೋದು ಭಕ್ತಿ ಯೋಗ. ನನಗೆ ಒಳಗೂ ಗೊತ್ತಿಲ್ಲ, ಹೊರಗಡೆನೂ ಗೊತ್ತಿಲ್ಲ, ಬರೀ ಕೆಲಸ ಮಾಡೋದೊಂದೇ ಗೊತ್ತಪ್ಪ ಅಂದರೆ ಕರ್ಮಯೋಗ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚ ಉಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯಂ ಉಪಪದ್ಯತೆ. ಈ ರೀತಿಯಲ್ಲಿ ಅರ್ಜುನ ನಿನಗೆ ಇತಿ ಕ್ಷೇತ್ರಂ, ಕ್ಷೇತ್ರ ಅಂದರೆ ಏನು ಅಂತ ಹೇಳಿದೆ. ತಥಾ ಜ್ಞಾನಂ, ಹಾಗೆಯೇ ಜ್ಞಾನ ಅಂದರೆ ಏನು ಅಂತ ಕೂಡ ಹೇಳಿದೆ. ಜ್ಞೇಯಂಚ ಉಕ್ತಂ ಸಮಾಸತಃ, ಅದೇ ರೀತಿಯಲ್ಲಿ ಸಮಾಸತಃ ಅಂದರೆ ಉದಾಹರಣೆಗಳ ಮೂಲಕವಾಗಿ ನಿನಗೆ ಜ್ಞೇಯ, ಯಾರನ್ನು ತಿಳ್ಕೋಬೇಕೋ ಆ ಪರಬ್ರಹ್ಮವನ್ನು ಕೂಡ ಹೇಳಿದ್ದೀನಿ. ಮದ್ಭಕ್ತ ಏತದ್ ವಿಜ್ಞಾಯ, ನನ್ನ ಭಕ್ತನಾದನು ಇವುಗಳನ್ನು ವಿಜ್ಞಾಯ ಅಂದರೆ ಅನುಭವಿಸಿ ತಿಳಿದುಕೊಳ್ಳೋದು. ಜ್ಞಾನ ಅಂದರೆ ಇವಾಗ ನಮಗೆ ಜ್ಞಾನ ಬರ್ತಾ ಇದೆ, ಕಿವಿಲಿ ಕೇಳಿಸ್ಕೊತಾ ಇದ್ದೀವಿ, ಪುಸ್ತಕ ಓದ್ತಾ ಇದ್ದೀವಿ, ನಮಗೆ ಜ್ಞಾನ ಬಂತು. ಆದರೆ ಒಳಗೆ ಹೃದಯದಲ್ಲಿ ಕೂರ್ತಕ್ಕಂಥ ಆನಂದ ಸ್ವರೂಪನಾದ ಬ್ರಹ್ಮವನ್ನು ಅನುಭವಿಸಿದಾಗ ಅದು ವಿಜ್ಞಾನ. ಸೊ ಏತದ್ ವಿಜ್ಞಾಯ, ಅದನ್ನು ಅನುಭವಿಸಿ ತಿಳಿದುಕೊಂಡವನು ಮದ್ಭಾವಾಯಾಮ್ ಉಪಪದ್ಯತೆ, ನನ್ನ ಭಾವವನ್ನೇ ಹೊಂದುತ್ತಾನೆ ಅಂದರೆ ಅವನು ಪರಬ್ರಹ್ಮವೇ ಆಗಿ. ನಾನು ಪರಬ್ರಹ್ಮ ಸ್ವರೂಪನು. ನನ್ನನ್ನು ಯಾರು ಸರಿಯಾಗಿ ಈ ರೀತಿಯಲ್ಲಿ ಜ್ಞಾನ ಜ್ಞೇಯ ಗಾತೃ ಈ 17 ಶ್ಲೋಕಗಳಲ್ಲಿ ಹೇಳಿದ್ದೀನಲ್ಲ, ಅದನ್ನು ಸರಿಯಾಗಿ ತಿಳ್ಕೊತಾನೋ ಅವನು ಪರಬ್ರಹ್ಮವೇ ಆಗುತ್ತಾನೆ. ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಂ ಉಪಪದ್ಯತೆ. ಯಾವಾಗ ನಾನು ದೇಹವಲ್ಲ, ನಾನು ಈ ಶರೀರವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೀನಿ ಅಂತ ತಿಳ್ಕೊತೀವೋ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಯಿತು ಅಂತ ಅರ್ಥ. ಇದು ಜ್ಞಾನ ಮಾರ್ಗ ಆಯಿತು. ಸೊ ಇಲ್ಲಿದ್ದಾಚೆ ಪ್ರಶ್ನೋತ್ತರ ಇದೆ, ತಗೊಳ್ಳಿ.